ಹೊಸದಾಗಿ ಓಪನ್ ಆಗಿರೋ ಮಿಸ್ಟರ್ DIY ಇರ್ಬೋದು ಹೇಳ. ವಾವ್ ಮೈ ಗಾಡ್. ವೇದಿಕಾ ಕ್ರೆಡಿಟ್ ಹುಡುಗಿ ಯೂಸ್ ಮಾಡೋದು ಹೈಲೈಟರ್ ಕಣ. ಬ್ಲಾಕ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇಬ್ರು ಪೋಸ್ ಕೊಡಿ ಒಂದು ಹೊಟ್ಟೆ ಎಳ್ಕೊಂಡು. ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಲೈಫ್ ಚಂದು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಅಕ್ಷಯ್ ಭಂಡಾರಲ್ಲಿರೋ ಹೊಸದಾಗಿ ಓಪನ್ ಆಗಿರೋ ಮಿಸ್ಟರ್ DIY. ಮನೇಲಿ ಬೋರ್ ಹೊಡಿತಿತ್ತು, ಸೊ ಶಾಪಿಂಗ್ ಮಾಡ್ಸೋಣ, ಸ್ವಲ್ಪ ದುಡ್ಡು ಖರ್ಚು ಮಾಡ್ಸೋಣ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಸೊ ನೋಡ್ಬೇಕು ಹೇಗಿದೆ, ಬರ್ತಿದ್ಯಾ. ಇನ್ಸ್ಟಾಗ್ರಾಮಲ್ಲಿ ಫುಲ್ ರೀಲ್ಸ್ ನೋಡ್ತಿದ್ವಿ, ಸೊ ಅದಕ್ಕೋಸ್ಕರ ನೋಡೋಣ ಅಂತ ಬಂದಿದ್ದೀವಿ. ಇದಿರೋದು ಅಕ್ಷಯ್ ಭಂಡಾರಲ್ಲಿ ರೀಸೆಂಟಾಗಿ ಓಪನ್ ಆಗಿರೋದು ಆ್ಯಕ್ಚುಲಿ. ಸೊ ಒಳಗಡೆ ಏನೇನು ಐಟಮ್ಸ್ ಕಲೆಕ್ಷನ್ಸ್ ಇದೆ ನೋಡೋಣ. ಇರೋದನ್ನೆಲ್ಲ ಗ್ರಾಬ್ ಮಾಡೋಣ, ಮನೆಗೆ ಓಡ್ಬಿಡೋಣ. ಓಯ್ ಕೂತಿ ಇಲ್ಲಿ ನಿಮ್ಮ ಸೆಕ್ಷನ್. ಫಾಸ್ಟ್ ಸೈಡ್ ನಿನ್ನ ಮುಖಕ್ಕಿಂತ ದೊಡ್ಡದಾಗೈತೆ. ಸ್ವಲ್ಪ ಇಟ್ಕೊಳ್ಳೋಣ ನೋಡೋ ಮೇಲೆ ಎಷ್ಟು ಕ್ಯಾಮ್ರಾ ನಿಂದು ಯಾರೋ ಮಾಡ್ಬಿಡಿ. ನೀನು ಅಜ್ಜಿ ನಿಂದು ಬೈಕಿ ಕೊಡ್ಸ್ಕೊಂತ ನೋಡಿ, ದುಡ್ಡು ಅವನ ಥರನೇ ಇಲ್ಲ. ನೋಡ್ರಿ ನೀ ನೆನಪಾಗ್ತದೆ. ಬೇಕು ಅದಿತ್ತಲ್ಲ ಮುಂಚೆ, ನೆನಪಿದೆಯಾ ಅದು? ಏನತ್ತ ಚೆನ್ನಾಗಲ್ಲ. ಬೆಸ್ಟ್ ಫ್ರೆಂಡ್ಸ್ ಇದು ಯೂಸ್ ಮಾಡಿದ್ಯಾ? ನಾನೇನು ಮಾಡ್ತೀನಿ ಎಲ್ಲನೂ ಇದು ಮಾಡಿ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಪೆನ್ ಇದು ಅಲ್ಲ, ಪೆನ್ನೇನಾ? ಪೆನ್ ಪಿಂಕ್ ಅವ್ರ ಫೇವ್ರೆಟ್ ಕಲರ್. ಕಣ ಬರೆಯೋದದ ಐಸ್ ಕ್ರೀಮ್. 5 ನಿಮಿಷಕ್ಕೆ ಬರೋರು ಮಕ್ಕಳು. ಹಣ ಬಂದ ಹಣ ಬಂದ ಹಣ ಬಂದ.
ಇವರಿಬ್ರು 5 ನಿಮಿಷಕ್ಕೆ ಬರೋರು. ಬಂದು ಅರ್ಧ ಗಂಟೆ ಆಗೈತೆ. ಕಾಲಲ್ಲಿ ಇಡೀ ಕರ್ನಾಟಕ ಜನತೆ ಇದೆ. ಅದ್ ಹೇಳಿದ್ರೆ ನಿಮ್ಗೆ ಅದೇ ಹಂಗೆ ಹೇಳ್ಬೇಕು. ಹಂಗೆ ಹೇಳ್ಬೇಕು, ತೆಗ್ದು ನೋಡಂಗಿಲ್ಲ. ಹಂಗೆ ಹೇಳು. ಹೇಳು ಏನ್ ಹಂಗೆ ಅಷ್ಟೇ. ಇವಾಗ ನಂಗೇನೋ ಕೊಡ್ಬೇಕು ನೀನಿಲ್ಲ. ಹುಡುಗಿ ಯೂಸ್ ಮಾಡೋದು ಹೈಲೈಟರ್ ಕಣ. ಬ್ಲಾಕ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಕರ್ಮವೇ ಹುಡುಗಿರ್ದಲ್ಲ ಅಂತ ನೋಡಪ್ಪ. ಏನದು ಹ್ಯಾಂಡಿಕ್ಯಾಪ ನನಗೆ ನಿಕ್ಕಿದ್ದು. ಏ ಬಬಲ್ಸ್ ಬೇಕು ಬೇಕು. ಇಲ್ಲಿ ಇದು ಮೇಲ್ಗಡೆ ರೈಟ್ ಹಾಕಿರ್ತಾರೆ ಅದು ಅದನ್ನ. 200 ರೂಪೀಸ್. ಏ ಹಿಂದ್ಗಡೆ ತಿರುಗ್ಸ್ ನೋಡು. ಇಲ್ಲ ಮುಂದ್ಗಡೆ ತಿರುಗ್ಸು. ಯಾವ 260 ಆಗಿದ್ರೆ ಮೇ ಬಿ 200 ಅನ್ಸುತ್ತೆ. ಅದೇ 260 200 ರೂಪೀಸ್ ಆಗುತ್ತೆ ಬಬಲ್ ಗನ್. ಬಟ್ ಇದು ವರ್ಕ್ ಆಗಲ್ಲ ಅಂದ್ರೆ ಜೈ. ಹೌದು. ಇದಕ್ಕೆ ಬ್ಯಾಟ್ರಿ ಹಾಕ್ಬೇಕು ಅಂತೀವಿ. ಬೇಡ ಇಲ್ಲ ಟೆನ್ನಿಸ್ ಅಲ್ಲ ಎಲ್ಲ ಕೊಟ್ರೆ ಎಲ್ಲ ಬೇಕದಲ್ಲ. ಇಲ್ಲಿ ಇಲ್ವಾ? ಇಲ್ಲಿ ಹಿಂಗ್ ಮಾಡ್ಬೇಕು ಆ ಥರ ಇಲ್ವಲ್ಲ ಅದು. ಸೈಡ್ ಹಿಡ್ದಾನ. ಏನಿದು? ಓ ವಾಲ್ ಡಿಸೈನ್ ಮಾಡೋದು ಚೆನ್ನಾಗಿದೆ. ಏನದು? ಮಾತ್ರ ಏನು ಅದು? ಏನೇನು ನೋಡ್ತೀರಾ? ಹೊಡಿಯೋದು. ಇದೇನು ಏನದು ಕೊತ್ತೆ? ಎಲ್ಲಿದೆ ಅದು? ನೀರೊಳಗೆ ಹಾಕಿದ್ರೆ ಇದು ಇದಾಗುತ್ತಲ್ಲ, ಹುಳ ಆಗುತ್ತಾ? ಹೌದಾ? ನಂಗೆ ಗೊತ್ತೇ ಇರಲಿಲ್ಲ. ಇದೆಲ್ಲ ವಾಲಿಗೆ ಸೆಲೆಬ್ರೇಷನ್ಗೆ ಶಾವ್ಗೆ ಅಂತ. ಹೇಳಿ ಅದು ಗಾಡಿ ಓಡ್ಸಕ್ಕಲ್ಲ, ಅದು ಸೋಕಿ ಹಾಕಕ್ಕೆ. ವಾವ್ ಮೈ ಗಾಡ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬೇಕಂತ ಕೆಲಸ. 2 ಫ್ಯಾನ್ಸ್ ಪುಟ್ಟಿ. ವಾವ್ ವಾವ್. ಲೋ ಇದು ನೋಡೋ ಇಲ್ಲಿ ವಿನಯ್. ಎಷ್ಟು ಕ್ಯೂಟ್ ಆಗಿದೆ ಇದು ಕ್ಯಾಮ್ರಾ. ಇದು ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಹ್ಞೂ ಎಲ್ಲಿ ಅಮ್ಮ? ಎಲ್ಲಿ ಅಮ್ಮ? ಅಮ್ಮ ಮೇಲೆ ಹೋಗೋಣ. ಫಸ್ಟ್ ಫ್ಲೋರಿಗೆ ಹೋಗ್ತಿದ್ದೀವಿ. ಗ್ರೌಂಡ್ ಫ್ಲೋರ್ ಎಲ್ಲ ಮುಗೀತು. ಏನಿರ್ಬೋದು ಹೇಳ? ಲೋಫಾ ಎಷ್ಟು ಚೆನ್ನಾಗಿದೆ. ಉಜ್ಕೊಳ್ಳೋದು ಎಷ್ಟು ಕ್ಯೂಟ್ ಆಗಿದೆ. ಸೇಮ್ ಐಸ್ ಕ್ರೀಮ್ ಥರನೇ ಇದೆ ಅಲ್ಲ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಾಗಾದ್ರೆ ಅವ್ನು ಡೈಲಿ ಸ್ನಾನ ಮಾಡಲ್ವಾ? ಪಾತ್ರೆ ಉಚ್ಚೋದು ಎಷ್ಟು ಕ್ಯೂಟ್ ಆಗಿದೆ. ಏನು ಪಾತ್ರೆ ಉಚ್ಚೋದು ಹಂಗೆ ಇದೆ. ಬ್ಯೂಟಿಫುಲ್ ವ್ಯಾಲಿ ಇದೆಯಾ? ವ್ಯಾಲಿ ಇದೆಯಾ? ಊರ್ಗೆ ಹೋಗ್ತಿದ್ದೀವಿ. ಅದು ಬಕೆಟ್ ಇಟ್ಕೊಂಡು ಹೋಗೋದು. ಅದು ಡಸ್ಟ್ಬಿನ್ ತಿಕ್ಲ, ಬಕೆಟ್ ಅಲ್ಲ. ಇದೆ
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕರ್ಮ. ಇಲ್ಲಿ 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 ಇಲ್ಲಿ. ಏನಿದು ವಾಟರ್ ಬಾಟ್ಲಾ? ಇಲ್ಲ, ಇದೆಲ್ಲ ಏನಕ್ಕೆ ಇರುತ್ತೆ ವಾಟರ್ ಬಾಟಲ್? ತೆಗಿ, ಓಪನ್ ಮಾಡು. ಮತ್ತೆ ಹೆಂಗ್ ಕುಡಿಯೋದು ಅದರಲ್ಲಿ? ಅಷ್ಟು ಕ್ಯೂಟ್ ಆಗಿದೆ. ಎಷ್ಟಿದೆ ಇದು? ಇಲ್ಲ, ಇದ್ರ ಜೊತೆ ಮಿಕ್ಸ್ ಆಗಲ್ಲ ಬರುತ್ತೆ. ಇಲ್ಲ, ಇಲ್ಲ ಎಷ್ಟಿದೆ ನೋಡೋಣ. 630 ರೂಪಾಯಿ. ಕ್ಯೂಟ್ ಆಗ್ಯದ. ಅದೇ ಇಲ್ಲ ನೋಡ್ತಿದ್ದ. ನೀವು ಹುಡುಗರಿಗೆಲ್ಲ ಅರ್ಥ ಆಗಲ್ಲ ಕ್ಯೂಟ್ನೆಸ್. ಕೊಡು, ಕೊಡ್ಸು. ಅದು ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಹೆಂಗ್ ಕುಡಿಯೋದ್ರಲ್ಲಿ? ವಿಚಿತ್ರವಾಗಿದೆ. ನನಗೆ ವಾಸ್ ಬೇಕಿದ್ದು. ವಾಸಾ? ಹಾಂ, ನಂಗೆ ಬೇಕು. ನೋಡು ಕರೆಕ್ಟಾಗಿ. ವಾಸನಾ? 111 ರೂಪಾಯಿ. ಇಲ್ಲ, ಕೇಳಲ್ಲ. 67 ಅಂತ. ವಾಸ್ ತಾನೇ ಇದು? ವಾಸ್ ತರ? ವಾಸ್ ಅಲ್ಲಿ ಅಲ್ಲಿ ಅದು ತಕೊಂಡು. ಅದ್ರಲ್ಲಿ ವೈಟ್ ಕಲರ್ ಇಲ್ಲ, ಬ್ಲೂ ಕಲರ್ ತಕೊಂಡು. ಹಾಂ, ಕೊಳೆ ಸೂನ್ ಪರವಾಗಿಲ್ಲ. ನಂಗೆ ವೈಟ್ ಬೇಕಿಲ್ಲ ಅಂದರೆ ಇದು ಬೇಕು. ಕೊಳೆ ಆದ್ರೂ ಪರವಾಗಿಲ್ಲ. ಹಾಂ, ಕೊಳೆ ಏನಕ್ಕೆ ಆಗುತ್ತೆ? ಹಾಂ ಅಲ್ವಾ? ವಾಟರ್ ಕನೆಕ್ಷನ್ ಆಗಿದೆ. ಜೀನಿಯಸ್ಗಳು ಯೂಸ್ ಮಾಡೋಂಥದ್ದು. ಕಾಕ್ಟಸ್. ಏಯ್, ಕ್ಯಾಕ್ಟಸ್ ಅದು. ಕಕ್ಟಸ್ ಅಲ್ಲ, ಕ್ಯಾಕ್ಟಸ್. ಗೊತ್ತು ಯಾವ್ದು ತಗೊಳ್ಳಿ? ಇದಿಲ್ಲ ಅಥವಾ ಇದಿಲ್ಲ? ಇದು ಡೀಸೆಂಟ್ ಆಗಿದೆ, ಇದು ಕ್ಯೂಟ್ ಆಗಿದೆ. ಅದನ್ನ ಇದಿಡೋದಕ್ಕಿಲ್ಲ. ಫ್ಲವರು ಇದಿಲ್ಲ. ಇಲ್ಲ, ಇದಿಲ್ಲ. ವಾಸ್ ಇದು ಡೀಸೆಂಟ್ ಆಗಿದೆ ಅಲ್ಲ? ನೀರು ಹಾಕ್ಬೋದಲ್ಲ? ಅದ ನೀರು ಹಾಕೋಕ್ಕಾಗಲ್ಲ. ಸಮಥಿಂಗ್ ಪಿಂಕ್ ಈಸ್ ಕಮ್ಮಿಂಗ್. ಸರ್ಪ್ರೈಸ್ ಗಿಫ್ಟ್. ಏ ನೋಡು ವಿನಯ್, ಎಲ್ಲೋದೆ? ವಿನಯ್ ಅನ್ಕೋಬಿಟ್ಟೆ. ಇದು ಕೋತೆ, ಇದು ಇದೇನೋ ಆಗಿದೆ. ಇಲ್ಲಿ ಕಿತ್ತಾಕ್ಬೋದಾ? ಇಲ್ಲ, ಒಂದೇ ಇರೋದು. ಅದೇ ಇಲ್ಲ. ತಗೋ. ಏನಕ್ಕೇನು ಆಡಲ್ಲ. ಕಾಫಿ ಕಪ್ಪಲ್ಲ? ವೇದಿಕಾ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನಿಲ್ಲಿ ಕೋಯಿಸಿಡಸು. ವೇದಿಕಾ ಏನೇನು ತಗೊಂಡೆ? ಶಾಪ್ ಮಾಡಿದ್ದೀನಿ. ಈಗ ಕಿಚನ್ ಐಟಮ್, ಚಾಪ್ಸ್ಟಿಕ್ ಆಸ್ ಯೂಶುವಲ್. ಹಲೋ, ಟ್ರಯಲ್ ಸೆಷನ್. ಚೆನ್ನಾಗಿದೆ. ಇದೆಲ್ಲ ಹಾಕಿರ್ತಾರೆ ನೋಡಮ್ಮ. ಏನೋ ಏನು ಖಾಲಿ ಬಿಸ್ಕೂಟ್ ಫ್ರೀ ಇಂಥದೆಯಾ? ಚೆನ್ನಾಗಿದೆ.
ಕಂಗ್ರ್ಯಾಚುಲೇಷನ್. ವರ್ಷ ಅಂದ್ರೆ ಏನೋ ಕೊಡ್ತೀನಿ. ಚಾನ್ಸೇ ಇಲ್ಲ, ಕೆಳಗಡೆ ಹೋದ್ಮೇಲೆ ಬಿಲ್ ಇನ್ಕೆಲ್ಲ ಮಾಡಿಸ್ತಾನ ಅವನು. ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಹೇಳಿರ್ತದಲ್ಲ ತಾನೆ. ಲಾಂಗ್ ಚೈನ್ ಇದು ಬೇಡ, ನಂಗೆ ಇದು ಇಷ್ಟ ಆಯ್ತು. ಏನಕ್ಕೆ ಅಂತ ನನಗೆ ಬ್ಲೂ ಅಲ್ವಾ, ಸ್ಕೈ ಬ್ಲೂ ಇಷ್ಟ. ಚೆನ್ನಾಗಿಲ್ಲ ಅಲ್ಲ? ಇದೇ ಇಲ್ಲ 8 3/4 ಇಲ್ಲಿ ಚೆನ್ನಾಗಿದೆ. ಯಾರು ಹೊಟ್ಟೆ ಬಂದಿದೆ ಅಂತಿದ್ಯಾ ನೋಡು, ಎಲ್ಲ ಐತೆ ಹೊಟ್ಟೆ ಇವಾಗ ಹೇಳ್ಕೊಂಡು ನೋಡಲು. ಅಲ್ಲಿ ಯಾವುದು ತೋರಿಸಿಲ್ಲ. ಹೊಟ್ಟೆ ಹೇಳ್ಕೊಳ, ತೋರ್ಸಲ್ಲ ಹೇಳ್ಕೊಳ. ಹ್ಞೂ ನೋಡಲು ಏನು ಫಿಟ್ ಆಗಿದ್ದೀವಿ. ನಮ್ಮ ಥರ ಫಿಟ್ ಯಾರೂ ಇಲ್ಲ ಇಲ್ಲಿ ಬಂದಿರೋದು. ನಮ್ಮಿಬ್ರಿಗೂ ಇಲ್ಲ ಅಷ್ಟೇ. ನೀನು ಒಬ್ಳಿಗೆ ಇರೋದು ಹೊಟ್ಟೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೊಟ್ಟೆ ಬಾಕಿ 6 ಪ್ಯಾಕ್ ಅಂದ್ರೆ ಅಂತ ಕೇಳಿದ್ಯಾ? ಹಿಂಗೆ ದಿಸ್ ಈಸ್ ಆರ್ಟಿಫಿಷಿಯಲ್ ಇದು. ಗೊತ್ತೇ ಆಗಲಿಲ್ಲ. ಲುಕ್ಸ್ ವೆರಿ ನ್ಯಾಚುರಲ್. ಏನು ಶಾಪಿಂಗ್ ಮಾಡೋದು? ಇಲ್ಲೇನೋ ಡಿಸ್ಕಷನ್ ನಡೀತಾ ಇದೆ. ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ? ಮುಳ್ಚುಸ್ತೈತೆ. ಚುರುಮುರಿ ಚುರುಮುರಿ. ಎಸ್ ಏ ತಲೆ ಏನೋ ಹೂ ಮುಡ್ಸಿ ಆಯ್ತಲ್ಲ 1 ವರ್ಷ ನಿಯರ್ಲಿ. ಆಗಿಲ್ವಾ? ಇನ್ನೇನಾಗುತ್ತೆ ಎಂಗೇಜ್ಮೆಂಟ್ ಆಗಲ್ಲ. ಬೋರ್ ಆದಾಗ ಸುಮ್ಮನೆ ವಿಡಿಯೋ ನೋಡು. ದರ್ಶನ್ ಬೀಡಿಸ್ತಾನೆ. ಇಟ್ಸ್ ಕಾಸ್ಟ್ 4600. ಹಾಂ ಹೋಗ್ಬಿಡ್ತೀಯಾ? ಟಾಟಾ ಬಿಲ್ ಮಾಡ್ಬಿಟ್ಟು ಹೋಗು. ಕೆಳಗಡೆ ಸೆಕ್ಯೂರಿಟಿ ಇರ್ತಾರೆ. 8 ಚಿಕ್ಕದೋಗ್ಬಿಟ್ಟು ಹಂಗೆ ಹೊಂಡೋಗ್ಬಿಟ್ಟಾರೆ. ಎಲ್ಲಿ ತೋರಿಸು, ಕ್ಲಿಪ್ ತೋರಿಸ್ಬಿಟ್ಟು ಕ್ಯಾಶ್ ಅಂತಿದೆ. ಜೆನ್ಸಿ ಕಿಟ್ಟು ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇರೋದು 3 ಅಡಿ ಕಾಲ್ ಬೇರೆ ಎತ್ತಿದೆ. ಕರೆಕ್ಟಾಗಿ ಹಾಕೊಂಡು ಈ ಬ್ಲ್ಯಾಕ್ ಕಲರ್ ಚೆನ್ನಾಗಿರುತ್ತೆ, ಇಲ್ಲ ಪಿಂಕ್ ಕಲರ್ ಚೆನ್ನಾಗಿರುತ್ತೆ. ಇಬ್ರು ಪೋಸ್ ಕೊಡಿ ಒಂದು ಹೊಟ್ಟೆ ಹೇಳ್ಕೊಂಡು. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಏನಿಲ್ಲ, ಬಿಲ್ಲಿಂಗ್ ನಡೀತಾ ಇದೆ. ನೀವೇ ಇಷ್ಟು ತಗೊಂಡಿದ್ದಾಳೆ. ನೀವೇನೇ ತಗೊಂಡಿದ್ದೀವಿ ಎಷ್ಟು? ಆಟೋ ಸಾಮಾನಲ್ಲ ಅದು, ಅಲ್ಲೋ ಪಿಲ್ಸು ಶುಗರ್ಗೆ ಮಾತ್ರ 408 ಬರ್ತಿದೆ. ಬಟ್ ಒಂದೊಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ನೋಡೋಕೆ ಕ್ಯೂಟ್ ಆಗಿದ್ದಾವೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಒಂದೊಂದು ಬರ್ತಿದೆ. ಲೈಕ್ ಇದು 230 ಆಯಿತು, ಬರ್ತಿದೆ. ಶಾಪಿಂಗ್ ಮುಗೀತು. ಈಗ ಎಲ್ಲ ಅಕ್ಷಯ ಭಂಡಾರಲ್ಲಿ ಇಡ್ಲಿಗೆ ಬಂದಿದ್ವಿ, ಇಡ್ಲಿ ತಿನ್ನೋಕ್ಕೆ. ಇನ್ನೇನು ಟೈಮ್ ಆಯ್ತಲ್ಲ ಊಟ. ಇವಳು ಬೆಣ್ಣೆ ಇಡ್ಲಿ ತೊಗೊಂಡಿದ್ದಾಳೆ, ಈ ತುಪ್ಪ ಇಡ್ಲಿ ತೊಗೊಂಡಿದ್ದಾಳೆ. ನಾನು ಪುಡಿ ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಇಲ್ಲೇ ಬರೋದು ಇಡ್ಲಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇಲ್ಲಿ ಅಕ್ಷಯ ಭಂಡಾರಲ್ಲಿ
ರೋರಿಜನ್ ಪಕ್ಕ ಇದೆ. ರೋಲಿಜನ್ ಪಕ್ಕ ಇದೆ. ಇಡ್ಲಿ ಬಿಡ್ಲಿ. ನಾನು ಪುಡಿ ಇಡ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇಲ್ಲ ಆ್ಯಕ್ಚುಲಿ ಪುಡಿ ಇಡ್ಲಿ ಎಲ್ಲನೂ ಚೆನ್ನಾಗಿರುತ್ತೆ. ನೀವು ಈ ಸತಿ ಬಂದಾಗ ಮಸ್ಟ್ ಟ್ರೈ ಮಾಡಿ. ಅವಳು ಎಕ್ಸ್ಟ್ರಾ ಚಟ್ನಿ ಹಾಕ್ಸ್ಕೊಬರಕ್ಕೆ ಹೋಗಿದ್ದಾಳೆ. ಚಟ್ನಿ ಪ್ರಿಯ ಅವಳು ಉರಿ ಕಮ್ಮಿ ಮಾಡು, ತುಂಬ ಜಾಸ್ತಿ ಆಯಿತು. ಉರಿ ಕಮ್ಮಿ ಮಾಡು, ತುಂಬ ಜಾಸ್ತಿ ಆಯಿತು. ಇಡ್ಲಿ ಏನು ನೋಡ್ತಿದ್ಯಾ? ರಿಪ್ಲೈ ಮಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾನೆ ಇವನು. ಏನೋ 60K ಯಾವುದು ರೀಲ್ಸಾ? ರೀಲ್ಸ್ 60K ಹೋಗಿದೆ ಮಂದವಾಸ ಮುಖದಲ್ಲಿ. ನಾವಿವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಇವನು ಬೈಕ್ ಹತ್ತಿ ಇಳಿಬೇಕಾದ್ರೆ ಕಾಲು ಸ್ಲಿಪ್ ಆಗೋಗಿ ಸ್ವಲ್ಪ ಉಳುಕ್ದಂಗೆ ಆಗೋಗಿದೆ. ಮಾನವಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಅವರು ಸ್ಕ್ಯಾನ್ ಬೇಡ, ಡಾಕ್ಟರ್ ಇಲ್ಲೇ ಓಟಿಲಿದ್ದಾರೆ. ಸೊ ಅವ್ರು ಚೆಕ್ ಮಾಡಿ ನೋಡ್ತಾರೆ. ಸ್ಕ್ಯಾನ್ ಏನು ಬೇಡ, ಮೇ ಬಿ ಏರ್ ಲಾಕ್ ಆಗಿರ್ಬೋದು. ಅಂದರೆ ನೀ ಸ್ವಲ್ಪ ಏರ್ ಲಾಕ್ ಆಗಿದೆ. ನೀ ಕ್ಯಾಪೆಲ್ಲ ಹಾಕ್ಕೊಂಡು 3 ವೀಕ್ಸ್ ರೆಸ್ಟ್ ಮಾಡಿದ್ರೆ ಓಕೆ ಫೈನ್ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಒಂದ್ಸರಿ ಆರ್ಥೋ ಡಾಕ್ಟರ್ ಬರ್ತಾರೆ ತೋರಿಸಿ ಅಂತ ಹೇಳಿದ್ದಾರೆ. ಸೊ ನಾನು ಹೊರಗಡೆ ವೆಯ್ಟ್ ಮಾಡ್ತೀನಿ. ಅವನು ಹೊರಗಡೆ ಬೆಡ್ ಮೇಲೆ ಕೂತಿದ್ದ. ಹೇಳಿ ಹೆಂಗಾಯ್ತು? ಬೈಕಿಂದ ಒಂದು ಡೆಮೋನ್ಸ್ಟ್ರೇಷನ್ ಕೊಡ್ತಾಯಿತ್ತು, ಹೆಂಗೆ ಹತ್ತೋದು ಹೆಂಗೆ ಇಳಿಯೋದು ಅಂತ. ಅದು ಮಿಸ್ ಬ್ಯಾಲೆನ್ಸ್ ಆಗೋಯ್ತು ರೈಡರ್ಗೆ. ನನಗೆ ಡ್ಯಾಮೇಜ್ ಆಯ್ತು. ಅದು ಏನಾಗಿಲ್ಲ, ಅದು ಕ್ರ್ಯಾಂಪ್ ಆಗಿದೆ ಅಂತ ಹೇಳ್ಕೊತೀವಿ. ಏರ್ ಲಾಕ್ ಏರ್ ಲಾಕ್ ಥರ ಲೈಟ್ ಕ್ರ್ಯಾಂಪ್ ಆಗಿದೆ. ಆರ್ಥೋ ಡಾಕ್ಟರ್ ಬರಬೇಕು ಅಂತ ವೆಯ್ಟಿಂಗ್. ಆಲ್ಮೋಸ್ಟ್ ಎಷ್ಟಾಗಿದೆ ಟೈಮ್? 11:56. ಬೈಕ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಕೇರ್ಫುಲ್ ಆಗಿ. ಹತ್ಬೇಕಾರೆ ಇಳಿಬೇಕಾರೆ ಅಂತಲ್ಲ, ಟೈಮ್ ಸರಿ ಇಲ್ಲ ಏನು ಮಾಡೋಕ್ಕಾಗಲ್ಲ. ಇದು ನೈಟ್ ಟೈಮ್ ಅದಕ್ಕೆಲ್ಲ ಆಗ್ತಿದೆ. ಇವಾಗ ಗೊತ್ತಾಯ್ತಾ ಕಾಲಿನ ಬೆಲೆ? ಮೊದಲೇ ಡ್ಯಾನ್ಸ್ ಟೀಚರು ಯಾವಾಗ್ಲೂ ಹೇಳ್ತಿದ್ದೆ ಕಾಲು ಕಾಲು ತುಂಬಾ ಲೈಫ್ ಇದ್ದಂಗೆ. ಕಾಲು ಒಂಚೂರು ವ್ಯವಹಾರ ಡ್ಯಾಮೇಜ್ ಅಂದವ. ನನಗಂತೂ ಸೀರಿಯಸ್ ಫಸ್ಟ್ ನನಗೆ ಫೀಲ್ ಆದಾಗ ಕಾಲು ಫಿನಿಶ್ ಆಗ್ಬೇಕಾದ್ರೆ ನಂಗೆ ಏನೇನೋ ಡ್ಯಾನ್ಸ್ದೆಲ್ಲ ಫೀಲ್ ಆಗುತ್ತೆ. ನನಗೆ ಫಸ್ಟ್ ನನಗೆ ಇದೆಲ್ಲ ಸ್ಪೋರ್ಟ್ಸ್ ಪರ್ಸನ್ಗೆ ಕಾಮನ್ ಅಂತ ಹೇಳಿದ್ರು. ಸರಿ ಕೊಂಡು ಸಂಬಂಧ ಬರುತ್ತೆ. 12 ಆಯಿತು. ಡಾಕ್ಟ್ರ್ ಇನ್ನೊಂದು ಬರ್ತಾರೆ. ನನ್ನ ತಮ್ಮನ ವೆಯ್ಟ್ ಮಾಡ್ತಾ ಇದ್ದಾನೆ. ಪೇನ್ ಕಮ್ಮಿ ಆಯಿತಾ?
ಮುಗೀತು. 3 ವೀಕ್ಸ್ ರೆಸ್ಟ್ ಕೊಟ್ಟಿದ್ದಾರೆ. ಟ್ಯಾಬ್ಲೆಟು ನೀ ಬ್ರೇಸ್ ಎಲ್ಲ ಕೊಟ್ಬಿಟ್ಟು ಏನು ಅಷ್ಟೊಂದೇನು ಮೇಜರಾಗಿ ಆಗಿಲ್ಲ, ಜಸ್ಟ್ ಮೈನರ್ ಇಂಜುರಿ ಆಗಿರುತ್ತೆ ಅಷ್ಟೇ. ಸೊ 3 ವೀಕ್ಸ್ ಅಬ್ಸರ್ವೇಷನ್ ಥರ. ಪ್ರಾಬ್ಲಮ್ ಏನಂದರೆ ಡ್ಯಾನ್ಸ್ಗೆ ಲೈಟ್ ಬ್ರೇಕ್ ಕೊಡಬೇಕು, ಅದೇ ಬೇಜಾರು. ಡ್ಯಾನ್ಸ್ ಡೈಲಿ ಮಾಡಿ ಒಂಥರ ಮಕ್ಕಳ ಜೊತೆ ಡೈಲಿ ರೂಟೀನ್ ಆಗಿಬಿಟ್ಟಿದೆ ನನಗೆ. ಅದನ್ನು ಕಟ್ಟಿಡ್ಬೇಕು, ಅದೇ ಬೇಜಾರು. ನಿಂತ್ಕೊಂಡು ಹೇಳ್ಕೊಡ್ಬೇಕಂತೆ. ಡ್ಯಾನ್ಸ್ ನಾನು ಮಾಡೋಂಗಿಲ್ಲ. ನೋಡೋಣ 3 ವೀಕ್ಸ್. ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ಕೇರ್ಫುಲ್ಲಾಗಿರಿ ಕಾಲು ವಿಷಯದಲ್ಲಿ. ಆ್ಯಕ್ಚುಲಿ ಲೆಗಮೆಂಟರ್ ನೀಗೆ ಯಾರಿಗೆ ಬೇಕಾದ್ರೂ ಆಗ್ಬೋದು. ಅದಕ್ಕೇನು ಇದಕ್ಕೆ ಆಗುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಕಾಲ ಮೇಲೆ ನೀವು ಪ್ರೆಷರ್ ಹಾಕಿದ್ರೂ ಲೆಗಮೆಂಟ್ ಟೇರ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಲೈಕ್ ಓಡಾಡ್ಬೇಕಾರೆ, ವಾಕ್ ಮಾಡ್ಬೇಕಾರೆ, ರನ್ ಮಾಡ್ಬೇಕಾರೆ, ಹತ್ಬೇಕಾರೆ, ಇಳಿಬೇಕಾರೆ ಸ್ವಲ್ಪ ನಿಮ್ಮ ನೀ ಮೇಲೆ ಕಾನ್ಸಂಟ್ರೇಷನ್ ಇರಲಿ. ಆ್ಯಕ್ಚುಲಿ ಬೋನ್ಗೆ ವೆಯ್ಟ್ ಬಿಟ್ಟರು ಲೆಗಮೆಂಟ್ ಟೇರ್ ಆಗುತ್ತಂತೆ. ಸೊ ಇವತ್ತು ನನಗೆ ಇದು ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಬೀಯಿಂಗ್ ಎ ಡ್ಯಾನ್ಸರ್, ನಾನು 9 ಇಯರಿಂದ ನನಗೂ ಈ ಥರ ಒಂದು ಸತಿನೂ ಆಗಿರಲಿಲ್ಲ. ಜಸ್ಟ್ ಒಂದು ಇನ್ಸಿಡೆಂಟ್ ನನಗೆ ಆಗೋಯಿತು. ಸೊ ಅದರಿಂದ ಒಂದು ಸ್ವಲ್ಪ ವಿಷಯ ತಿಳ್ಕೊಂಡಿದ್ದೀನಿ. ಸೊ ನಿಮಗೂ ಶೇರ್ ಮಾಡ್ತಿದ್ದೀನಿ ಅದನ್ನು. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಆದಷ್ಟು ಬೇಗ ರಿಕವರ್ ಆಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಡ್ಯಾನ್ಸ್ ಜೊತೆಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.